ನಟ ದರ್ಶನ್ ತೂಗುದೀಪ್ ಅವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದರು. ಅದಾದ ಮೇಲೆ ಜಾಮೀನು ಪಡೆದು ಹೊರಬಂದು ಡೆವಿಲ್ ಚಿತ್ರದ ಶೂಟಿಂಗ್ ಅನ್ನು ಕಂಪ್ಲೀಟ್ ಆಗಿ ಮುಗಿಸಿದ್ದರು. ಸುಪ್ರೀಂ ಕೋರ್ಟ್ನ ಆದೇಶದಂತೆ ಜಾಮೀನು ಮತ್ತೆ ರದ್ದಾಗಿ ಮರಳಿ ಜೈಲು ಸೇರಿದರು. ಆ ಸಮಯದಲ್ಲಿ ದರ್ಶನ್ ಮಗ ವಿನೀಶ್ ಕಣ್ಣೀರಿಟ್ಟಿರುವುದಾಗಿ ವಿಜಯಲಕ್ಷ್ಮಿಯವರೇ ಸಂದರ್ಶನದಲ್ಲಿ ಹೇಳಿದ್ದರು. ಇತ್ತೀಚೆಗೆ ನಟ ಶಿವರಾಜ್ ಕುಮಾರ್ ಅವರು ದರ್ಶನ್ ಪುತ್ರ ವಿನೀಶ್ ಅವರನ್ನು ಭೇಟಿಯಾಗಿದ್ದರು. ವಿನೀಶ್ ಹಾಗೂ ಶಿವರಾಜ್ ಕುಮಾರ್ ಭೇಟಿಯಾಗಿರುವ ವಿಡಿಯೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿತ್ತು. ಈಗ 45 ಚಿತ್ರದ ಸಂದರ್ಶನವೊಂದರಲ್ಲಿ ಶಿವರಾಜ್ ಕುಮಾರ್ ಅವರು ದರ್ಶನ್ ಮಗನನ್ನು ನೋಡಿ ನನಗೆ ತುಂಬಾ ನೋವಾಯಿತು ಎಂದು ಬೇಸರ ಹೊರಹಾಕಿದ್ದಾರೆ. ಹಾಗೂ ದರ್ಶನ್ ಅವರ ಕುಟುಂಬದ ಬಗ್ಗೆಯೂ ಸಹ ಹಾಗೂ ಅವರ ಪ್ರಕರಣದ ಬಗ್ಗೆಯೂ ಸಹ ಮಾತನಾಡಿದ್ದಾರೆ. ಹಾಗಾದರೆ ಬನ್ನಿ ಶಿವರಾಜ್ ಕುಮಾರ್ ಅವರು ದರ್ಶನ್ ಪ್ರಕರಣದ ಬಗ್ಗೆ ಏನೆಂದು ಮಾತನಾಡಿದ್ದಾರೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕೆಂಗೇರಿ ಬಳಿಯ BGS ಕಾಲೇಜಿನ ಬಳಿ ಶಿವಣ್ಣ ಅವರು ತಮ್ಮ ಚಿತ್ರದ ಶೂಟಿಂಗ್ಗೋಸ್ಕರ ಹೋಗಿದ್ದರು. ಅದೇ BGS ಕಾಲೇಜಿನಲ್ಲಿ ಓದುತ್ತಿರುವ ದರ್ಶನ್ ಮಗ ವಿನೀಶ್ ಅವರು ಬಂದು ಶಿವರಾಜ್ ಕುಮಾರ್ ಅವರನ್ನು ಭೇಟಿಯಾಗಿದ್ದರು. ಈ ಬಳಿಕ ಇಬ್ಬರೂ ಕೂಡ ಕೆಲವು ಕಾಲ ಮಾತನಾಡಿದ್ದರು. ಇದರ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿತ್ತು. ಇದರ ಕುರಿತು 45 ಚಿತ್ರದ ಸಂದರ್ಶನವೊಂದರಲ್ಲಿ ಮಾತನಾಡಿರುವಂತಹ ಶಿವರಾಜ್ ಕುಮಾರ್ ಅವರು, ನನ್ನ ಸಿನಿಮಾದ ಶೂಟಿಂಗ್ ನಡೆಯುತ್ತಿತ್ತು. ಅಲ್ಲಿ ದರ್ಶನ್ ಮಗ ವಿನೀಶ್ ನಿಂತಿದ್ದ. ಅವನನ್ನು ನೋಡಿ ನನಗೆ ತುಂಬಾ ನೋವಾಯಿತು. ನನ್ನ ಬಳಿ ಬಂದು ಹೇಗಿದ್ದೀರಾ ಎಂದು ವಿಚಾರಿಸಿದ. ಆತನು ನನ್ನ ಮೇಲೆ ತೆಗೆದುಕೊಂಡ ಕಾಳಜಿ ನನ್ನ ಮನಸ್ಸಿಗೆ ನಾಟಿತು ಎಂದು ಶಿವರಾಜ್ ಕುಮಾರ್ ಅವರು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ. ನಾನು ಆತನಿಗೆ ತಲೆ ಕೆಡಿಸಿಕೊಳ್ಳಬೇಡ, ದೇವರ ಮೇಲೆ ಭಾರ ಹಾಕು, ಎಲ್ಲ ಸರಿ ಹೋಗುತ್ತೆ ಎಂದು ಧೈರ್ಯ ತುಂಬಿದೆ ಎಂದು ಹೇಳಿದ್ದಾರೆ. ಇದಾದ ಮೇಲೆ ದರ್ಶನ್ ಅವರ ಬಗ್ಗೆ ಹಾಗೂ ದರ್ಶನ್ ಅವರ ಕುಟುಂಬ ಹಾಗೂ ರಾಜ್ ಕುಟುಂಬದ ಸಂಬಂಧದ ಬಗ್ಗೆಯೂ ಸಹ ಮಾತನಾಡಿದ್ದಾರೆ. ದರ್ಶನ್ ಅವರಿಗೆ ಹೀಗೆಲ್ಲ ಆಗುತ್ತೆ ಎಂದು ಯಾರಿಗೂ ಗೊತ್ತಿರಲಿಲ್ಲ. ಹೀಗೆ ಆಗಲಿ ಎಂದು ಯಾರೂ ಬಯಸಿರುವುದೂ ಇಲ್ಲ. ದರ್ಶನ್ ತಂದೆ ತೂಗುದೀಪ್ ಶ್ರೀನಿವಾಸ್ ಅವರ ಕಾಲದಿಂದಲೂ ನಾವೆಲ್ಲರೂ ಒಂದೇ ಕುಟುಂಬದವರಿದ್ದಂತೆ ಎಂದು ಶಿವಣ್ಣ ಅವರು ವಿನೀಶ್ ಅವರಿಗೆ ಹೇಳಿದ್ದರಂತೆ. ಈ ರೀತಿಯಾಗಿ ಶಿವರಾಜ್ ಕುಮಾರ್ ಅವರು ದರ್ಶನ್ ಮೇಲಿರುವ ತಮ್ಮ ಅಭಿಪ್ರಾಯವನ್ನು ಹಾಗೂ ದರ್ಶನ್ ಮಗನ ಮೇಲಿರುವ ಕಾಳಜಿಯನ್ನು ವಿವರಿಸಿದ್ದಾರೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.